Good morning, dear students. We have completed one chapter, haloalkanes and halogens. Come to now discuss. Next one is physical chemistry dagindu chemical kinetics ಅಂತಕ್ಕಂಥ ಒಂದು ಚಾಪ್ಟರ್. ಸೊ ಲಾಸ್ಟ್ ಚಾಪ್ಟರ್ಗೆ ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಕೊಟ್ಟಿವಿ. ಆಸ್ ಫಾರ್ ಆಸ್ ಪಾಸಿಬಲ್ ಯು ಹ್ಯಾವ್ ಟು ಆನ್ಸರ್ ದೋಸ್ ಕ್ವಶನ್ಸ್ ಆ್ಯಂಡ್ ಎನಿ ಡೌಟ್ಸ್ ಯು ಮೇಕ್ ಅ ಲಿಸ್ಟ್ ಆಫ್ ಕ್ವಶನ್ಸ್ ವಾಟ್ಸಪ್. ಆಮೇಲೆ ನಾನು ಎಷ್ಟು ಸಾಧ್ಯ ಐತಿ ಅಷ್ಟು ಆನ್ಸರ್ಸ್ಗಳನ್ನು ನಿಮಗೆ ಸೆಂಡ್ ಮಾಡ್ತಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ chemical kinetics. This chemical kinetics belongs to physical chemistry 4th unit. What is the purpose of discuss this chapter? ಪ್ರತಿಯೊಂದು ನಾವು ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಿತ್ತು ಅಂತಂದ್ರೆ ಅದರದೇ ಆಗಿರ್ತಕ್ಕಂಥ ಕೆಲವೊಂದು ಯೂಸ್ ಅದಾವ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತೀವಿ. ಅದನ್ನು ನಮಗೆ ಸಿಲೆಬಸ್ನಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹೆಂಗೆ ಹ್ಯಾಲೋಅಲ್ಕೇನ್ಸ್ ಹ್ಯಾಲೋರಿನ್ಸ್ಗಳನ್ನು ನಾವು ಸಾಕಷ್ಟು ಮೆಡಿಸಿನಲ್ ಫೀಲ್ಡ್ನಲ್ಲಿ ನೋಡೀವಿ. ಸೊ ಲೈಕ್ ದ್ಯಾಟ್ ಕೆಮಿಕಲ್ ಕೈನೆಟಿಕ್ಸ್ ಇದನ್ನು ನಾವು ಯಾಕೆ ಡಿಸ್ಕಸ್ ಮಾಡಬೇಕು, ಆಮೇಲೆ ಇದನ್ನು ಏನು ಹೇಳ್ಕೊಡ್ತೈತಿ, ಇದರಾಗಿನ ಕೆಲವೊಂದು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಕೆಮಿಕಲ್ ಕೈನೆಟಿಕ್ಸ್ ಮೀನ್ಸ್ ಮೋಷನ್ ಆರ್ ಮೂಮೆಂಟ್ ಅಂತ ಕರಿತಿರ್ತೀವಿ, ಹೌದಾ? ಅದಕ್ಕೆ ಈ ಥರ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಎಲ್ಲಿ ಯೂಸ್ ಆಗ್ತೈತಿ? ಮೆನಿ ಆಫ್ ದ ಇಂಡಸ್ಟ್ರೀಸ್, ಸಾಕಷ್ಟು ಇವೆಲ್ಲ ಕಡೆ ಇಂಡಸ್ಟ್ರೀಸ್ಗಂತ ಹೋಗಿದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಿರ್ತಾವ. ಆ ರಿಯಾಕ್ಷನ್ ನಡೀತಕ್ಕಂಥದ್ದು ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಂತಂದ್ರೆ ಸ್ಪೀಡ್ ಅಥವಾ ಅದ್ರ ರೇಟ್ ಮೇಲೆ ಡಿಪೆಂಡ್ ಇರ್ತೈತಿ. ಅದು ಕರೆಕ್ಟ್ ಸ್ಪೀಡ್ನಾಗ ಆಗಿತ್ತು ಅಂತಂದ್ರೆ ಅದು ಒಂದು ಒಳ್ಳೆ ಪ್ರಾಡಕ್ಟನ್ನು ಕೊಡ್ತೈತಿ, ಆರ್ ವಿ ಆರ್ ಗೆಟಿಂಗ್ ಗುಡ್ ಬಲ್ಕಿ ಪ್ರಾಡಕ್ಟ್. ಅದನ್ನು ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ವಿ ಆರ್ ನಾಟ್ ಗೆಟಿಂಗ್ ಅ ಗುಡ್ ಪ್ರಾಡಕ್ಟ್ ಆಸ್ ವೆಲ್ ಆಸ್ ಎಕನಾಮಿಕಲಿ ಇಟ್ ಈಸ್ ಸೇಫ್ ಟು ಬಿ ವೇಸ್ಟ್ ಅಂತ ಹೇಳಿ ಹೇಳ್ಬೋದು. ಸೊ ಈ ಥರ ಇರ್ತಕ್ಕಂಥದ್ದು ನಾವು ಸಾಕಷ್ಟು ಒಂದು ಎಕ್ಸಾಂಪಲ್ಸನ್ನು ತಗೋತಾ ಹೋಗಿದ್ರೆ ಯು ಕ್ಯಾನ್ ಲಿಸ್ಟ್ ಮೆನಿ ಆಫ್ ದ ಎಕ್ಸಾಂಪಲ್ಸ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನಲ್ಲಿ ಸೆಟ್ಟಿಂಗ್ ಆಫ್ ಸಿಮೆಂಟ್ಸ್, ಸಪೋಸ್ ಅದನ್ನು RCC ಅಂತ ಹೇಳಿ ಸ್ಲ್ಯಾಬ್ ಅಂತ ಹಾಕಿದ ಮೇಲೆ ಒಂದು ಇಷ್ಟು ಟೈಮ್ ಅಂತ ಬಿಟ್ಬಿಟ್ಟಿರ್ತಾರೆ. ಸೊ 21 ಡೇಸ್ ಏನು ಟೈಮ್ ತೊಗೊಂಡಿರ್ತಾರಲ್ಲ, ದಟ್ ಅಂಡರ್ ವಾಸ್ ಅ ಸ್ಲೋ ಸೆಟ್ಟಿಂಗ್ ಆಫ್ ದಟ್ ಸಿಮೆಂಟ್ to that iron or you can say that slab of that building. ಅದಕ್ಕೆ ಆ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಆಗಬೇಕಿತ್ತು ಅಂದರೆ ಇವತ್ತು ಸ್ಲ್ಯಾಬ್ ಹಾಕಿದ್ಮೇಲೆ ನಾಳೆ ನೆಕ್ಸ್ಟ್ ಅಂತ ತೆಗಿಯಂಗಿಲ್ಲ. ಯಾಕೆ? ಬಿಕಾಸ್ ದೇರ್ ಈಸ್ ನಾಟ್ ಎ ಕಂಪ್ಲೀಟ್ ಕೆಮಿಕಲ್ ಪ್ರಾಸೆಸ್. ಅದರ ಸಲುವಾಗಿ ದೇರ್ ಈಸ್ ಅ ಸೆಟ್ಟಿಂಗ್ ಆಫ್ ಸಿಮೆಂಟ್ ಯು ಕ್ಯಾನ್ ಸೇ. ಹಂಗೆ ನಮ್ಮದು ಟೀತನ್ನು ಸಪೋಸ್ ಏನರ ಕ್ಯಾವಿಟಿ ಆಗಿರ್ತದೆ ಫಿಲ್ ಮಾಡ್ತಿರ್ತಾರೆ, ಅಲ್ಲೂ ಕೂಡ ಸೆಟ್ಟಿಂಗನ್ನು ಇರ್ತಿರ್ತೈತಿ. ಆ ಸೆಟ್ಟಿಂಗ್ ಕರೆಕ್ಟಾಗಿ ಆಗಲಿಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಟೈಮ್ ಇರ್ತೈತಿ. So like that you can take any of the biological reactions also. ಕೆಲವೊಂದು ಬಯಾಲಜಿಕಲ್ ರಿಯಾಕ್ಷನ್ಸ್ಗಳಿಗೆ ಅದರದೇ ಆಗಿರ್ತಕ್ಕಂಥ ಒಂದು ಟೈಮ್ ತೊಗೋತಿರ್ತೈತಿ, ಹೌದಲ್ಲ? ಸೊ ಬಯೋಕೆಮಿಕಲ್ ರಿಯಾಕ್ಷನ್ಗೆ ಅದರದೇ ಆಗಿರ್ತಕ್ಕಂಥ ಟೈಮ್ ತೊಗೊಂಡ್ಮೇಲೆ ನೆಕ್ಸ್ಟ್ ದಟ್ ಫುಡ್ ವಿಲ್ ಸೇಡ್ ಟು ಬಿ ಕಂಪ್ಲೀಟ್ಲಿ ಡೈಜೆಸ್ಟೆಡ್ or whatever it may be, any of the reactions, if it has a proper rate then it will giving good product. ಶುಗರ್ ಇಂಡಸ್ಟ್ರೀಸ್ ಹೋಗ್ರಿ ಅಥವಾ ಸಿಮೆಂಟ್ ಇಂಡಸ್ಟ್ರೀಸ್ ಹೋಗ್ರಿ, ಎನಿ ಆಫ್ ದ ಕೆಮಿಕಲ್ ಇಂಡಸ್ಟ್ರೀಸ್ ಹೋಗ್ರಿ, ತನ್ನದೇ ಆಗಿರ್ತಕ್ಕಂಥ ಟೈಮ್ನಲ್ಲಿ ಆ ಒಂದು ರಿಯಾಕ್ಷನ್ ಆಗಿ ಪ್ರಾಡಕ್ಟನ್ನು ಕೊಡ್ತಿರ್ತೈತಿ. ಸೊ ಈ ಕಾನ್ಸೆಪ್ಟ್ನ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಕ್ಕೆ ಈ ಒಂದು ಸ್ಟಡಿಯನ್ನು ನಾವು ಏನು ಮಾಡತ್ತೀವಿ ಅಂತಂದ್ರೆ ಹೆಂಗೆ ರೇಟನ್ನು ಆಗ್ತಿರ್ತೈತಿ ರಿಯಾಕ್ಷನ್ಸ್ಗಳಲ್ಲಿ, ಯಾವ ಸ್ಪೀಡ್ನಾಗ ನಡೀತಿರ್ತೈತಿ ಅಂತಕ್ಕಂಥದ್ದು ನಾವು ನೋಡಬೇಕಾಗಿತ್ತು. ಅದಕ್ಕೆ ಸೊ ಹೌ ಕ್ಯಾನ್ ಯು ಡಿಫೈನ್ ಕೆಮಿಕಲ್ ಕೈನೆಟಿಕ್ಸ್? ಇದರ ಮೇನ್ ಸ್ಟಡಿ ಏನು ಅಂತಂದ್ರೆ ಇಟ್ ಟೆಲ್ಸ್ ಆರ್ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ rate of a reaction and factors affecting or influencing
affecting or influencing rate of a reaction, rate or speed, rate or speed. Okay. ಕೆಮಿಕಲ್ ರಿಯಾಕ್ಷನ್ಸ್ ಅಂತ ತಗೊಂಡಾಗ ಅಲ್ಲಿ ಎರಡು ಟೈಪ್ಸ್ ತಗೋತೀವಿ ನಾವು. ದೋಸ್ ಟು ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಸೇಡ್ ಟು ಬಿ ಅಯೋನಿಕ್ ರಿಯಾಕ್ಷನ್ಸ್ ಆ್ಯಂಡ್ ನೆಕ್ಸ್ಟ್ ಆರ್ ಸೇಡ್ ಟು ಬಿ ನಾನ್ ಅಯೋನಿಕ್ ರಿಯಾಕ್ಷನ್ಸ್. ನಾನ್ ಅಯೋನಿಕ್ನಾಗ ಸಾಕಷ್ಟು ಬರ್ತವೆ. ಸುಮ್ಮನೆ ನಾನು ನಿಮಗೆ ಒಂದೆರಡು ಎಕ್ಸಾಂಪಲ್ಸನ್ನು ತಗೋತೀನಿ. ಅಯೋನಿಕ್ ರಿಯಾಕ್ಷನ್ಸ್ ಅಂದರೆ ಯಾರ್ಯಾವು? ಇಫ್ ಐ ವಿಲ್ ಟೇಕ್ AgNO3, this silver nitrate is added to NaCl clear solution. Ag plus NO3 minus plus Na plus and Cl minus. ಈ ಥರ ಇರ್ತಕ್ಕಂಥವು ಏನದಾವ ಈ ರಿಯಾಕ್ಟೆಂಟ್ಗಳಲ್ಲಿ ಅಯಾನ್ಸ್ಗಳಾಗಿ ಕನ್ವರ್ಟ್ ಆಗ್ತಿರ್ತವೆ. These ions are combining with another reactant that is oppositely charged Ag plus Cl minus, NO3 minus Na plus. ಈ ಥರ ನಮಗೆ ಏನಾಗ್ತೈತಿ ಅಂತಂದ್ರೆ ಅಯೋನಿಕ್ಗಳಲ್ಲಿ ರಿಯಾಕ್ಷನ್ಸನ್ನು ಆಗ್ತವೆ. ಅಯಾನ್ಸ್ ನಡುವೆ ರಿಯಾಕ್ಷನ್ಸ್ ಆಗ್ತೈತಿ. ಸೊ ಇದರ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಏನು ಬಂತು? AgCl, ದೇರ್ ಈಸ್ ಅ ವೈಟ್ PPT ಪ್ಲಸ್ NaNO3. ಹೌದಾ? ಸೊ ಈ ಫಾರ್ಮಲ್ ನಮ್ಗೆ ಕಂಪೌಂಡ್ ಸಿಕ್ತು. ಇದು ಅಯಾನಿಕ್ ರಿಯಾಕ್ಷನ್ ಅಂತ ಹೇಳ್ತಿರ್ತೀವಿ. Ag plus NO3 minus Na plus Cl minus. They are combining, giving white PPT of AgCl or curdy PPT of AgCl and NaNO3. So ಈ ಟೈಪ್ ಆಫ್ ರಿಯಾಕ್ಷನ್ಸ್ಗಳು ಅಯಾನಿಕ್ ರಿಯಾಕ್ಷನ್ಸ್. ಅಯಾನಿಕ್ ರಿಯಾಕ್ಷನ್ಸ್ ಆರ್ ಅಕ್ವೈರಿಂಗ್ ವೆರಿ ಫಾಸ್ಟ್. ಅಯಾನಿಕ್ ರಿಯಾಕ್ಷನ್ಸ್ ಆರ್ ಅಕ್ವೈರಿಂಗ್ ವೆರಿ ಫಾಸ್ಟ್. ಯಾಕ? ಅವು ನೀರಿನ ಇದೆಲ್ಲ ಅಭ್ಯಾಸ ನಾವು ತಗೊಳ್ಳೋದು. ಅವು ನೀರಿನ ಹಾಕಿದ ಕೂಡಲೇ ಅಯಾನ್ಸ್ ಆಗಿ ಬಿಡುಗಡೆ ಆಗ್ತಾವೆ. ಅದು ಹಾದಿ ಕಾಯ್ತಿರ್ತೈತಿ ಅಪೋಸಿಟ್ ಚಾರ್ಜ್ ಯಾವುದು ಬರ್ತೈತಿ ಅಂತ ಹೇಳಿ. ಅದಕ್ಕೆ ಅಪೋಸಿಟ್ ಚಾರ್ಜ್ ಆಲ್ರೆಡಿ ಅಲ್ಲಿ ಇನ್ನೊಂದು ನಾವು ಹಾಕಿದ ಕೂಡಲೇ ಸಿಗ್ತೈತಿ. ದೇರ್ ಫೋರ್ ಕ್ವಿಕ್ಲಿ ದೇ ಆರ್ ಫಾರ್ಮಿಂಗ್ ಒನ್ ಕಂಪೌಂಡ್ ದಟ್ ಈಸ್ ರೆಸ್ಪೆಕ್ಟಿವ್ ಪ್ರಾಡಕ್ಟ್ ಯು ಕ್ಯಾನ್ ಸೇ. ಈ ಥರ ಸಾಕಷ್ಟು ಅಯಾನಿಕ್ ರಿಯಾಕ್ಷನ್ಸ್ಗಳು ಫಾಸ್ಟರ್ ರಿಯಾಕ್ಷನ್ಸ್ ಇರ್ತಾವ. ಇಂಥ ಕೇಸಸ್ನಲ್ಲಿ ಸ್ವಲ್ಪ ರೇಟನ್ನು ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಡಿಫಿಕಲ್ಟ್ ಆಗ್ತೈತಿ. ಹೌದಾ? Come to the next one is that is non-ionic reactions. ಅದರಲ್ಲಿ ಒಂದು ತಗೋತೀನಿ ಮಾಡರೇಟ್ ಅಂತ ಬರ್ತೈತಿ. ಅಂದ್ರೆ ಭಾಳ ಇದು ಫಾಸ್ಟ್ ಆಯ್ತು, ಭಾಳ ಫಾಸ್ಟು ಇಲ್ಲ ಭಾಳ ಸ್ಲೋನು ಇಲ್ಲ. ಮಾಡರೇಟ್ ಅಂದ್ರೆ ಮೀಡಿಯಮ್ದಾಗ, ಫಾಸ್ಟು ಇಲ್ಲ ಮತ್ತು ಸ್ಲೋನು ಇಲ್ಲ ಅಂತ. ಬೆಸ್ಟ್ ಎಕ್ಸಾಂಪಲ್ ಗ್ಲುಕೋಸ್ ತಗೊಂಡು ಅಥವಾ ಶುಗರ್ ತಗೊಂಡು. ದಟ್ ಮೀನ್ಸ್ C12H22O11. ಶುಗರ್ ಫಾರ್ಮುಲಾ ಏನು? C12H22O11. ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಹೈಡ್ರೋಲಿಸಿಸ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ H ಪ್ಲಸ್. ದಿಸ್ ಇಸ್ ಸೇಡ್ ಟು ಬಿ ಎ ಮಾಲಿಕ್ಯೂಲ್. ದಿಸ್ ಇಸ್ ಆಲ್ಸೋ ಸೇಡ್ ಟು ಬಿ ಎ ಮಾಲಿಕ್ಯೂಲ್. ಇದಕ್ಕೆ ನಾವು ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳಿ ಕರಿಬೋದು. ಅವಾಗ ನಿಮಗೆ ಏನು ಸಿಗ್ತೈತಿ ಅಂದ್ರೆ ಗ್ಲುಕೋಸ್ ಸಿಗ್ತೈತಿ. ಫಾರ್ಮುಲಾ C6H12O6. 2 ಮಾಲಿಕ್ಯೂಲ್ಸ್ ತೊಗೋಬೋದು ಅಥವಾ ಇನ್ನೊಂದು ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಅಂತ ತೊಗೋಬೋದು. ಎರಡಕ್ಕೂ ಫಾರ್ಮುಲಾ ಒಂದೇ ಇರ್ತೈತೆ. ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಎರಡು ಫಾರ್ಮುಲಾ ಒಂದೇ. ಹೌದಾ? ಸೊ ಈಗ ನಾನು ಹೇಳ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಯಾವುದು ನಾನ್ ಅಯಾನಿಕ್ ರಿಯಾಕ್ಷನ್ ಅಂತ ತೊಗೊಂಡೀವಿ ಆ ರಿಯಾಕ್ಷನ್ಸ್ ಸ್ಪೀಡ ಅಥವಾ ರೇಟ ಫಾಸ್ಟ್ ಆಗಿರಂಗಿಲ್ಲ. ಅಂದರೆ ಕ್ವಿಕ್ ಆಗಿ ಪ್ರಾಡಕ್ಟನ್ನು ಫಾರ್ಮ್ ಮಾಡೋಂಗಿಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್ಸ್. ಹೌದಾ? ಇದರಷ್ಟು ಫಾಸ್ಟ್ ಇಲ್ಲ. ಬಿಕಾಸ್ ಹಿಯರ್ ದೇರ್ ಆರ್ ನೋ ಅಯಾನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಟೈಪ್ ಬರ್ತೈತಿ ವೆರಿ ಸ್ಲೋ ರಿಯಾಕ್ಷನ್ಸ್. ವೆರಿ ಸ್ಲೋ ರಿಯಾಕ್ಷನ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನ್. ಓಕೆ. ಸೊ ಐರನನ್ನು ನೀವು ಹಿಂಗೆ ಬಿಟ್ಟು ಕೂಡಲೇ ಒಂದು ದಿವಸನಾಗ ಅದ್ರ ಮೇಲೆ ರಸ್ಟ್ ಆಗಂಗಿಲ್ಲ, 2 ದಿವಸನಾಗ ಆಗಂಗಿಲ್ಲ. ವೇರ್ ದ ಮಾಯ್ಶ್ಚರ್ ಕಂಡೀಷನ್ ಇಸ್ ದೇರ್ ಇಟ್ ಟೇಕ್ಸ್ ನಿಯರ್ ಅಬೌಟ್ 1 year ಅಂತ ಹೇಳ್ಬೋದು. 2 ವರ್ಷ ಅಂತ ತೊಗೋಬೋದು. ಸೊ ಆ ಥರ ಇರ್ತಕ್ಕಂಥದ್ದು ನಾವೇನಂತ ಕರಿತೀವಿ ವೆರಿ ಸ್ಲೋ ರಿಯಾಕ್ಷನ್ಸ್. ಒನ್ ಈಸ್ ಅಯಾನಿಕ್ ರಿಯಾಕ್ಷನ್, ಫಾಸ್ಟ್ ರಿಯಾಕ್ಷನ್ಸ್. ಅನದರ್ ಈಸ್ ನಾನ್ ಅಯಾನಿಕ್ ರಿಯಾಕ್ಷನ್ಸ್.
ಒಂದು ಮಾಡ್ರೇಟ್ ಸ್ಪೀಡ್ನಾಗ ಆಗ್ತೈತಿ, ಇನ್ನೊಂದು ಬಹಳಷ್ಟು ಸ್ಲೋ ಆಗಿ ನಡೀತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸ್ ಇವೆಲ್ಲ. ಆಲ್ ದೀಸ್ ಆರ್ ಸೈಡ್ ಟು ಬಿ ಕೆಮಿಕಲ್ ರಿಯಾಕ್ಷನ್ಸ್. ಹೌದಾ? ಅದಕ್ಕೆ ನಾವೀಗ ಏನು ಡಿಸ್ಕಸ್ ಮಾಡಬೇಕಾಗೈತಿ ಮೇನ್ ಕಾನ್ಸೆಪ್ಟ್ ಅಂತಂದ್ರೆ ಹೌ ದ ಸ್ಪೀಡ್ ಆರ್ ರೇಟ್ ಆಫ್ ಎ ರಿಯಾಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಸೊ ಐ ವಿಲ್ ಕಮ್ ಟು ನೋ ಇಂಪಾರ್ಟೆಂಟ್ ಡೆಫಿನೇಷನ್ ಅಂತ ಹೇಳಿ ತಗೋಬಹುದು. ಮತ್ತು ಅದರಲ್ಲಿ ಕೆಲವೊಂದು ನಾವೇನು ಮಾಡೋಣ ಅಂತಂದ್ರೆ ಡಿಟೇಲ್ ಆಗಿ ಮ್ಯಾಥಮೆಟಿಕಲ್ ಟೈಪ್ ಎಕ್ಸ್ಪ್ರೆಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಲೈಕ್ ದಟ್ ಐ ವಿಲ್ ರೀಪ್ರೆಸೆಂಟ್ ರೇಟ್ ಆರ್ ಸ್ಪೀಡ್ ಆಫ್ ಅ ರಿಯಾಕ್ಷನ್. ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಅನ್ನು ನಾವು ಇದಕ್ಕೆ ಬೇಸಿಕ್ ಆಗಿ ತಿಳಿತಾ ಹೋಗಬೇಕು. ರೇಟ್ ಆಫ್ ಎ ರಿಯಾಕ್ಷನ್, ರೇಟ್ ಆಫ್ ಎ ರಿಯಾಕ್ಷನ್. ಹೌದಾ? ಸೊ ರೇಟ್ ಆಫ್ ಎ ರಿಯಾಕ್ಷನ್ ಅಥವಾ ಸ್ಪೀಡ್ ಆಫ್ ಎ ರಿಯಾಕ್ಷನ್ ಇದನ್ನು ನಾನು ಈಗ ಏನು ಮಾಡಬೇಕಾಗೈತಿ, ಡಿಫೈನ್ ಮಾಡಬೇಕಾಗೈತಿ. ಕನ್ಸಿಡರ್ ಒನ್ ರಿಯಾಕ್ಟೆಂಟ್ ಆರ್ ದಟ್ ಈಸ್ ಗಿವಿಂಗ್ ಪ್ರಾಡಕ್ಟ್ ಪಿ. ಕನ್ಸಿಡರ್ ಒನ್ ರಿಯಾಕ್ಟೆಂಟ್ ಆರ್ ಗಿವಿಂಗ್ ಪ್ರಾಡಕ್ಟ್ ಪಿ. ಡೆಫಿನೆಟ್ಲಿ. ಹೌದಾ? ಈಗ ರಿಯಾಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ಇದರದ್ದು ಕಾನ್ಸಂಟ್ರೇಷನ್ ಏನಾಗಿರ್ತೈತಿ? ಕಾನ್ಸಂಟ್ರೇಷನ್ ಇಸ್ ಸೆಡ್ ಟು ಬಿ ಮ್ಯಾಕ್ಸಿಮಮ್ ಅಲ್ಲ? ಕಾನ್ಸಂಟ್ರೇಷನ್ ಇಸ್ ಸೆಡ್ ಟು ಬಿ ಮ್ಯಾಕ್ಸಿಮಮ್ ಬಿಫೋರ್ ಸ್ಟಾರ್ಟಿಂಗ್ ದ ರಿಯಾಕ್ಷನ್. ಯಾವಾಗ ರಿಯಾಕ್ಷನ್ ಸ್ಟಾರ್ಟ್ ಆಗ್ತೈತಿ, ಪ್ರಾಡಕ್ಟ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಅವಾಗ ಇದರ ಕಾನ್ಸಂಟ್ರೇಷನ್ ಮಿನಿಮಮ್ ಆಗ್ತೈತಿ, ಇದರ ಕಾನ್ಸಂಟ್ರೇಷನ್ ಮ್ಯಾಕ್ಸಿಮಮ್ ಆಗ್ತೈತಿ. ಹೌದಾ? ಸೊ ಒನ್ ಟೈಮ್ ಏನು ಬರ್ತೈತಿ ಅಂತಂದ್ರೆ ದಿಸ್ ಕಂಪ್ಲೀಟ್ ರಿಯಾಕ್ಟೆಂಟ್ ಈಸ್ ಯೂಸ್ಡ್ ಅಪ್ ಆ್ಯಂಡ್ ಪ್ರಾಡಕ್ಟ್ ಈಸ್ ಫಾರ್ಮ್. ಕಂಪ್ಲೀಟ್ ರಿಯಾಕ್ಷನ್ ಯಾವಾಗ ಯೂಸ್ ಆಗ್ತೈತಿ ಅವಾಗ ಕಾನ್ಸಂಟ್ರೇಷನ್ ಅದರದ್ದು ನಿಲ್ಲಾಗ್ತೈತಿ, ಕಡಿಮೆ ಆಗ್ತೈತಿ, ಆಮೇಲೆ ಇದ್ರ ಕಾನ್ಸಂಟ್ರೇಷನ್ ಹೆಚ್ಚಾಗ್ತೈತಿ. ಹೌದಾ? ಅದಕ್ಕೆ ನಾವು ಈ ರೇಟ್ ಆಫ್ ಎ ರಿಯಾಕ್ಷನ್ ಅನ್ನು ಈ ಎರಡೂ ಒಂದು ಟರ್ಮ್ಗಳಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಎದನ್ನ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂತ ಹೇಳಿ ಕರಿಬೋದು. ಅಂದ್ರೆ you can take the definition as decrease in the concentration of reactant at a given interval of time or increase in the concentration of product at a given interval of time. ಹೇಳ್ಬೋದಾ? So the definition is decrease in the concentration, decrease in the concentration of reactant at a given interval of time. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಅಂತ, ಒಂದಿಷ್ಟು ಟೈಮ್ ನಲ್ಲಿ, given interval of time. Okay, ಅಥವಾ time taken for the reaction to complete. Time taken. Okay. ಇದು one way, or you can define increase in the concentration. Increase in the concentration of product, increase in the concentration of product in ಅಥವಾ for a time taken, in a given interval of time taken, in a given interval of time. ಓಕೆ, ಒಂದಿಷ್ಟು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅಂತ ಅರ್ಥ ಆಯಿತು. ಸೊ ಇದು ಏನು ಇಂಡಿಕೇಟ್ ಮಾಡತೈತಿ? ರೇಟ್ ಆಫ್ ಎ ರಿಯಾಕ್ಷನ್. ರೇಟ್ ಆಫ್ ಎ ರಿಯಾಕ್ಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಟ್ an interval of time taken or given interval of time. ಇದನ್ನು ಬಿಟ್ಟು ನಾನು ಆ ರೇಟನ್ನು ಹೆಂಗೆ ಬರಿಬಹುದು? ರೇಟ್
of a reaction is equals to general ಆಗಿ change in concentration. Change in concentration. Concentration ಸ್ವಲ್ಪ ಶಾರ್ಟ್ ಆಗಿ ಬರೀತೀವಿ. ನೆಕ್ಸ್ಟ್ ಎಲ್ಲ ಏನನ್ನ CONC ಅಂತ ಹೇಳಿ. Change in concentration of any reactant ಅಥವಾ ಪ್ರಾಡಕ್ಟ್ ಇರಬಹುದು. ನಾನು ಜನರಲ್ ಆಗಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂತ ತಗೊಂಡಿನಿ. ಡಿವೈಡೆಡ್ ಬೈ ಟೈಮ್ ಟೇಕನ್. ಡಿವೈಡೆಡ್ ಬೈ ಟೈಮ್ ಟೇಕನ್. ಓಕೆ. ಸೊ ಈಗ ರೇಟ್ ನಾನು ಸಿಂಬಾಲಿಕಲಿ ಹ್ಯಾಂಗೆ ಬರೀಬಹುದು? ರೇಟ್ ಈಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀಬಹುದು. ಡಿ ಎಕ್ಸ್ ಮೀನ್ಸ್ the concentration of reactant or product. D means change in concentration of reactant or product, and at a given interval of time, or time is also changes. ಇದನ್ನ ಒಂದು ಡೆಫಿನೇಷನ್ ಮೀನಿಂಗ್ ಆದಮೇಲೆ ಲೆಟ್ ಐ ವಿಲ್ represent that R1 and P1 are the concentration of reactants and products at time T1. At time T1. ಬರೀಬಹುದಾ? R1 and P1 are the concentration of reactants and products at time T1, and R2 and P2 are the concentrations at time T2. ಬರೀಬಹುದು? Okay, definitely. Therefore, I will take change in concentration of reactant, delta R, change in concentration of reactant. ಈ ಥರ ಬರೀತೀನಿ. change in, delta means more ಅಂತ ನಾನು. ಈಗೆಲ್ಲ ಕೆಮಿಕಲ್ ಕೈನೆಟಿಕ್ಸ್ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಮೈಕ್ರೋ ಅಲ್ಲ, ಇದು ಎದರಾಗ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನಾಗ. ಅಂದ್ರೆ ಭಾಳಷ್ಟು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಬಲ್ಕಿಯರ್ ರಿಯಾಕ್ಟಂಟ್, ಬಲ್ಕಿಯರ್ ಪ್ರಾಡಕ್ಟ್ಸ್ಗಳನ್ನು ಅಲ್ಲಿ ಯೂಸ್ ಮಾಡಿಕೊಂಡು ನಾವೇನು ಮಾಡತ್ತೀವಿ ಅಂತಂದ್ರೆ ರಿಯಾಕ್ಷನ್ಸನ್ನು ಮಾಡತ್ತೀವಿ. ಡಿ ಆರ್ ಡಿವೈಡೆಡ್ ಬೈ ಡೆಲ್ಟಾ ಟಿ, ಡೆಲ್ಟಾ ಆರ್ ಡಿವೈಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಆರ್ ಅಂದ್ರೆ ಏನು? ಫೈನಲ್ ಮೈನಸ್ ಇನಿಷಿಯಲ್. ಕಾನ್ಸಂಟ್ರೇಷನ್ ಹೆಂಗೆ ಚೇಂಜ್ ಆಯಿತು? ಫೈನಲ್ ಮೈನಸ್ ಇನಿಷಿಯಲ್. ಟೈಮ್ ಈಸ್ T2 minus T1. Time is T2 minus T1. So, this is said to be change in concentration of reactant with the time T. ಇನ್ನು ನಾವಿಲ್ಲಿ ಒಂದು ಸ್ವಲ್ಪ ಡಿಕ್ರೀಸ್ ಅಂತ ಬರ್ತೈತಲ್ಲ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಬರ್ತೈತಲ್ಲ, ಹೆನ್ಸ್ ದ ಸೈನ್ ಇಸ್ ಟೇಕನ್ ಆಸ್ ಮೈನಸ್. ಡಿಕ್ರೀಸ್ ಅಂತಂದ್ರೆ ನಾವೇನು ತಿಳ್ಕೊಂಡು ಯೂಶ್ವಲಿ ಕಾನ್ಸಂಟ್ರೇಷನ್ ಗೋಸ್ ಆನ್ ಡಿಕ್ರೀಸಸ್ ಇಂಡಿಕೇಟ್ಸ್ ಮೈನಸ್ ಅಂತೇಳಿ ತಗೋತಿರ್ತೀವಿ. ಸಿಮಿಲರ್ಲಿ ಇದೇ ಪ್ರಾಡಕ್ಟಿಗೆ ನಾವು ಬರಿಬೇಕಾಗಿತ್ತು ಅಂದ್ರೆ ಏನು ಬರೀತೀರಿ? ಡೆಲ್ಟಾ ಪಿ ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ವಿತ್ ಟೈಮ್ ಟಿ ಈಸ್ ಈಕ್ವಲ್ಸ್ ಟು P2. ಕಾನ್ಸಂಟ್ರೇಷನ್ ಯಾವತ್ತೂ ಈ ಫಾರ್ಮ್ನಾಗ ಬರಿಬೇಕು, ಅಂದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ. P2 ಮೈನಸ್ P1 ಡಿವೈಡೆಡ್ ಬೈ T2 ಮೈನಸ್ T1. ಓಕೆ, T2 ಮೈನಸ್ T1. So this delta R divided by delta T indicates change in concentration of reactant. That means decrease in concentration of reactants. That means decrease in concentration of reactants. Decrease in concentration of reactants. Symbol is minus. Decrease means minus. Is equals to increase in concentration of product. Increase in concentration of product. That means delta T. Increase means it is plus. So, ಇಷ್ಟು ನಮಗೆ ಏನು ಗೊತ್ತಾಗತ್ತೈತಿ? ಇಷ್ಟು ಸಿಂಬಲ್ ಬರೆದ್ರೆ
ಅದು ರೇಟ್ ಆಫ್ ಎ ರಿಯಾಕ್ಷನ್ ಫಾರ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ರೇಟ್ ಆಫ್ ಎ ರಿಯಾಕ್ಷನ್ ಫಾರ್ ಡಿಕ್ರೀಸ್ ಇನ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂತ ತೋರಿಸ್ಕೊಟ್ಟಂಗೆ. ಹೌದಾ? ಸೊ ಲೆಟ್ ಇಟ್ ಐ ವಿಲ್ ರೀಪ್ರೆಸೆಂಟ್. ಇದಂತೂ ನಾನೀಗ ಇನ್ ಜನರಲ್ ಆಗಿ ಬರೆದೈತಿ. ಇದನ್ನು ನಮಗೆ ಮೇನ್ ಬೇಸ್ ಆಗಿ ಇಟ್ಕೋಬೇಕು. ಏನನ್ನ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಟೈಮ್ ಟೇಕನ್. ಹೌದಾ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಸಿಂಬಲ್ ಈಸ್ ಡೆಲ್ಟಾ ಎಕ್ಸ್ ಅಂತ ಇಟ್ಕೊಂಡ್ಬಿಡೋಣ, ಡಿವೈಡ್ ಬೈ ಡೆಲ್ಟಾ ಟಿ. ಇದನ್ನ ಎಕ್ಸ್ ಮೀನ್ಸ್ ಅದು ರಿಯಾಕ್ಟೆಂಟ್ ಇರ್ಬೋದು ಅಥವಾ ಪ್ರಾಡಕ್ಟ್ ಇರಬಹುದು. This can be represented graphically. ಅಂದ್ರೆ rate of a reaction, the decrease in concentration of reactant, increase in concentration of product, ಇದನ್ನು graphical ಆಗಿ represent ಮಾಡ್ತೀನಿ. So I will draw a graph. This is between delta R indicates concentration, change in concentration of reactant with delta T ಅಂತ with delta T. ಹೌದಾ? ಸೊ ಈಗ ನಾನು ಇಲ್ಲಿ ರೀಪ್ರೆಸೆಂಟ್ ಮಾಡಿದ್ದು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಎಷ್ಟೈತೆ ಅಂತ ತಗೊಂಡಿನಿ. ಇಲ್ಲಿ ಅದರದ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು R0 ಅಂತ ತಗೊಂಡಿನಿ. ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಎಷ್ಟೈತಿ? ಇಷ್ಟು ಪಾಯಿಂಟ್ ತಗೊಂಡಿನಿ R0. ಯಾವಾಗ ರಿಯಾಕ್ಟೆಂಟ್ನಿಂದ ಪ್ರಾಡಕ್ಟನ್ನು ಫಾರ್ಮ್ ಆಗ್ಲತ್ತೈತಿ, ಯಾವಾಗ ರಿಯಾಕ್ಟೆಂಟ್ನಿಂದ ಪ್ರಾಡಕ್ಟನ್ನು ಫಾರ್ಮ್ ಆಗ್ಲತ್ತೈತಿ, ಕಾನ್ಸಂಟ್ರೇಷನ್ ಏನಾಗ್ತೈತಿ? ಹೆಚ್ಚಿದ್ದು ಕಡಿಮೆ ಆಗ್ತಾ ಬರ್ತೈತಿ. ಸೊ ದ್ಯಾಟ್ ಐ ವಿಲ್ ರೀಪ್ರೆಸೆಂಟ್ ಆಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅನ್ನಂಗಾಯ್ತು. ಹೌದಾ? ಸೊ ಈಗ ಇದು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗೈತಿ. ಎಷ್ಟೆಷ್ಟು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯಿತು? ಐ ವಿಲ್ ಟೇಕ್ ದಿಸ್ ಈಸ್ C1 concentration. I will take this is C1 and next concentration I will take this is C2. Okay, ಈ C1 concentration ಎಷ್ಟು ಟೈಮ್ನಾಗ ಎಷ್ಟು ಟೈಮ್ ತಗೋತು? T1. ಇದನ್ನ ಎಷ್ಟು ಟೈಮ್ ತಗೋತು? ದಿಸ್ ಇಸ್ said to be T2. ಓಕೆ, ಸೊ ಇದು ನಾನು ಏನಿಗೆ ಇಂಡಿಕೇಟ್ ಮಾಡತ್ತೀನಿ? ಇಷ್ಟು ಟೈಮ್ ಒಳಗೆ, ಇಷ್ಟು ಕಂಪ್ಲೀಟ್ ಟೈಮ್ ಒಳಗೆ, ಅಂದ್ರೆ ಇದನ್ನೇನು ನಾನು ಈಗ ಮಾರ್ಕ್ ಮಾಡಿಲ್ಲ, ಇಷ್ಟು ಕಂಪ್ಲೀಟ್ ಟೈಮ್ ಒಳಗೆ ಇಷ್ಟು ಕಾನ್ಸಂಟ್ರೇಷನ್ ಏನಾಯಿತು? ಚೇಂಜ್ ಆಯಿತು ಅಂತ ತೋರಿಸ್ಕೊಟ್ಟಂಗಾಯ್ತು. ದ್ಯಾಟ್ ಮೀನ್ಸ್ ಡೆಲ್ಟಾ ಆರ್ ಡೆಲ್ಟಾ ಆರ್ ಡಿವೈಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಡೆಲ್ಟಾ ಆರ್ ಡಿವೈಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು C2 ಮೈನಸ್ C1. ಬರೀಬೋದಾ? C2 ಮೈನಸ್ C1. C2 ಅಂದ್ರೆ ಇದಕ್ಕಿಂತಲೂ ಕಡಿಮೆ ಆಯ್ತು ಅಂದಂಗಾಯ್ತು. therefore symbol I will take here, it is minus. that means C2 minus C1 divided by T2 minus T1. T2 minus T1. Okay, so this is delta R divided by delta T is equals to C2 minus C1 divided by T2 minus T1. ಇದನ್ನು ನಾನು ರೀಪ್ರೆಸೆಂಟ್ ಮಾಡಿದ್ದಕ್ಕೆ ಏನಂತ ಕರಿತೀನಿ? ದಿಸ್ ಟೈಪ್ ಆಫ್ ರೇಟ್ ಈಸ್ ಕಾಲ್ಡ್ ಆಸ್ ಎವರೇಜ್ ರೇಟ್. ಏನಂತ ಕರಿತೀನಿ ಅದಕ್ಕೆ? ಎವರೇಜ್ ರೇಟ್. ಸೊ ದಿಸ್ ಟೈಪ್ ಆಫ್ ರೇಟ್ ಈಸ್ ಕಾಲ್ಡ್ ಆಸ್ ಎವರೇಜ್ ರೇಟ್. ರೇಟ್ ಅಂತಂದ್ರೆ ಆರ್ ಅಂತ ರೀಪ್ರೆಸೆಂಟ್ ಮಾಡೀನಿ. ಎವರೇಜ್ ಅಂತಕ್ಕಂಥದ್ದು AV ಈಸ್ ಈಕ್ವಲ್ಸ್ ಟು ಡೆಲ್ಟಾ ಆರ್ divided by delta T is equals to, that is minus ಅಂತ. Minus symbol indicates that is decrease in concentration of reactants to product. ನನಗೀಗ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಚೇಂಜ್ ಆಯಿತು ಕಂಡುಹಿಡಿಯಬೇಕಾಗಿದೆ. ಸೊ ಅಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಅಂತಂದ್ರೆ ನಾನು ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀನಿ. ಸೊ ಏನು ಯಾವ್ದು ಬೇಕಾದ ಜಾಗದಾಗ ನೀವು ಮಾಡ್ಬೋದು. ಸೊ ಆ ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀನಿ. ಆ ಟ್ಯಾಂಜೆಂಟ್ ಡ್ರಾ ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮ್ನಾಗ ಇದನ್ನು ತೊಗೊಳತ್ತೀನಿ ನಾನು. ಸೊ ದ್ಯಾಟ್ ಟೈಮ್ ಈಸ್ ಟೇಕನ್ ಆಸ್ ಟಿ ಅಂತ ತೊಗೋತೀನಿ. ದ್ಯಾಟ್ ಟೈಮ್ ಈಸ್ ಟೇಕನ್ ಆಸ್ ಟಿ. ಹೌದಲ್ಲ? ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಚೇಂಜ್ ಆಯಿತು ಅದನ್ನು ಕಂಡುಹಿಡಿಬೇಕಲ್ಲ. ಅದಕ್ಕೆ ನಾನು ಏನಂತ ಕರಿತೀನಿ ಅಂತಂದ್ರೆ ಇನ್ಸ್ಟಂಟೇನಿಯಸ್ ರೇಟ್ ಅಂತ ಕರಿತೀನಿ. ಏನಂತ ಕರಿತೀನಿ ಅದಕ್ಕೆ? ಇನ್ಸ್ಟಂಟೇನಿಯಸ್ ರೇಟ್. ಆರ್ ಇನ್ಸ್ಟಂಟೇನಿಯಸ್ ಇಂಡಿಕೇಟ್ಸ್ ಇನ್ಸ್ಟಂಟೇನಿಯಸ್ ರೇಟ್. ಸೊ ಅದ್ರ ಕಾನ್ಸಂಟ್ರೇಷನ್ ಸ್ಮಾಲ್ ಚೇಂಜ್ ಆಗಿರ್ತೈತಲ್ಲ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಸೊ ದ್ಯಾಟ್ ಐ ವಿಲ್ ಟೇಕ್ ಆಸ್ ಸ್ಮಾಲ್ ಚೇಂಜ್ ಆಗಿರ್ತಕ್ಕಂಥದ್ಕ ಟಿ
R divided by dt. Delta means more change, D means small change, is equals to minus, ಇದು ಆ್ಯಕ್ಚುಲಿ ಇಲ್ಲೂ ಮೈನಸ್ ಸಿಂಬಲ್ ಹಾಕ್ಬೋದಾ, ಮೈನಸ್ ಎಷ್ಟು ಚೇಂಜ್ ಆಯ್ತು ಇಲ್ಲಿ, ಸ್ಮಾಲ್ ಕಾನ್ಸಂಟ್ರೇಷನ್ ಚೇಂಜ್ ಈಸ್ ಗೋಯಿಂಗ್ ಆನ್, ದಟ್ ಮೀನ್ಸ್ ಇಟ್ ಈಸ್ C2 minus C1 divided by T ಅಂತಂದಂಗಾಯಿತು. Therefore this is taken as, this complete term is taken as nothing but slope of the tangent ಅಂತ ತಗೋತೀವಿ. That means this is along y-axis and this is along x-axis. Therefore this is said to be minus slope ಅಂತ represent ಮಾಡ್ತೀವಿ. ಮೈನಸ್ ಸ್ಲೋಪ್ ಅಂದ್ರೆ ರೇಟ್ ಇನ್ಸ್ಟಂಟೇನಿಯಸ್ ಮೀನಿಂಗ್ ಏನು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಚೇಂಜ್ ಆಯಿತು ಅಂತ ಕಂಡುಹಿಡಿತಕ್ಕಂಥದ್ದು ಬೈ ಯೂಸಿಂಗ್ ಸ್ಲೋಪ್ ಅಂತ ಹೇಳಿ ತಗೋಬಹುದು. ಓಕೆ, ಸೊ ನಿಮಗೆ ಇಲ್ಲಿ ಇದ್ರ ವ್ಯಾಲ್ಯೂನು ಕೊಟ್ಟಿರ್ತಾನೆ, ಟೈಮ್ ವ್ಯಾಲ್ಯೂನು ಕೊಟ್ಟಿರ್ತಾನೆ. ಹೌ ಕ್ಯಾನ್ ಯು ಫೈಂಡ್ ಔಟ್ rate instantaneous that can indicates rate of a reaction can be determined at a particular time. Rate of a reaction can be determined at a particular time. So adak nanu with the help of slope you can calculate. dr divided by dt, dt as it is ಇಡ್ರಿ. ಬೇಕಾದ್ರೆ ಇಲ್ಲಿ ಸ್ಮಾಲ್ ಕಾನ್ಸಂಟ್ರೇಷನ್ ಚೇಂಜ್ ಆಗಿರ್ತೈತಿ, C2 minus C1 ಬರಿಬಹುದು, ಆರ್ ಯು ಕ್ಯಾನ್ ಟೇಕ್ ದಟ್ ಈಸ್ ಸಿಂಪ್ಲಿ ಇಟ್ ಈಸ್ ಡಿ ಆರ್, ಡೈರೆಕ್ಟ್ ಆಗಿ dr divided by dt is equals to ಸ್ಲೋಪ್ ಅಂತ ಬರೆದ್ಬಿಡ್ಬೋದು. ಹೌದಾ? ಸೊ ದಿಸ್ ಈಸ್ ಅ ಗ್ರಾಫ್ ಇಂಡಿಕೇಟ್ಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಆ ಕೇಸಸ್ನಲ್ಲಿ ಎರಡು ರೇಟ್ಗಳನ್ನು ನೋಡಿವಿ, ಒಂದು ಎವರೇಜ್ ರೇಟ್, ಇನ್ನೊಂದು ಇನ್ಸ್ಟಂಟೇನಿಯಸ್ ರೇಟ್. ಇನ್ ಕೇಸ್ ಆಫ್ ಎವರೇಜ್ ರೇಟ್ ಯು ಕ್ಯಾನಾಟ್ ಫೈಂಡ್ ಔಟ್ ರೇಟ್ ಆಫ್ ಎ ರಿಯಾಕ್ಷನ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್, ಅದಕ್ಕೆ ನಾವು ಅದನ್ನು ಕಂಪ್ಲೀಟ್ ಎವರೇಜ್ ಆಗಿ ತೊಗೊಂಡ್ಮೇಲೆ ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಇನ್ಸ್ಟಂಟೇನಿಯಸ್ ರೇಟ್ ಯು ಹ್ಯಾವ್ ಟು ಫೈಂಡ್ ಔಟ್ ರೇಟ್ ಆಫ್ ಎ ರಿಯಾಕ್ಷನ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಸೊ ಅದೇ ಡಿಫ್ರೆನ್ಸನ್ನು ನಾವು ತಗೋತೀವಿ. ಇನ್ಸ್ಟಂಟೇನಿಯಸ್ ರೇಟ್ನಲ್ಲಿ ಟ್ಯಾಂಜೆಂಟನ್ನು ಡ್ರಾ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಸ್ಲೋಪ್ ಯು ಕ್ಯಾನ್ ಐಡೆಂಟಿಫೈ ರೇಟ್ ಆಫ್ ಅ ರಿಯಾಕ್ಷನ್. Now let I will take another graph. That graph is said to be increase in concentration of product. Okay, so I will represent that graph here. Ille ಬರ್ಬಿಡ್ತೀನಿ ನೋಡ್ರಿ. ಇದು ಏನಿದೆನ increase in concentration of product means delta P ಡೆಲ್ಟಾ ಟಿ. ಹೌದಾ? ಡೆಲ್ಟಾ ಪಿ ಡೆಲ್ಟಾ ಟಿ. ಈಗ ಇಲ್ಲಿ ಏನಾಗ್ಲತ್ತೈತಿ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಗೋಸ್ ಆನ್ ಇನ್ಕ್ರೀಸಸ್ ಅಲ್ಲ, ಅಂದ್ರೆ ದಿಸ್ ಲೈನ್ ಇಂಡಿಕೇಟ್ಸ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಗೋಸ್ ಆನ್ ಇನ್ಕ್ರೀಸಸ್, ಮೀನ್ಸ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬಿಕಮ್ಸ್ ಮ್ಯಾಕ್ಸಿಮಮ್. ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬಿಕಮ್ಸ್ ಮ್ಯಾಕ್ಸಿಮಮ್, ದಿಸ್ ಇಸ್ ಸೆಡ್ ಟು ಬಿ ಪಿ. ಆಮೇಲೆ ಇದ್ರ ಕಾನ್ಸಂಟ್ರೇಷನ್ ಸಪೋಸ್ ಇಲ್ಲಿಂದ ಇಲ್ಲಿ ಹೋಗೈತಿ ಅಂತಂದ್ರೆ ಒಂದು ಕಾನ್ಸಂಟ್ರೇಷನ್ ತಗೋತೀನಿ, ದಟ್ ಈಸ್ ಟೇಕನ್ ಆಸ್, ಯು ಕ್ಯಾನ್ ಟೇಕ್ ಕಾನ್ಸಂಟ್ರೇಷನ್ ಸಿ ಅಂತ ರೀಪ್ರೆಸೆಂಟ್ ಮಾಡಿರಿ, C1. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಇಸ್ ಟೇಕನ್ ಆಸ್ C2 ಅಂತ ತಗೋಣ. ಸೊ ಒನ್ ಪರ್ಟಿಕ್ಯುಲರ್ ಟೈಮ್ T1 ಆ್ಯಂಡ್ ನೆಕ್ಸ್ಟ್ ಪರ್ಟಿಕ್ಯುಲರ್ ಟೈಮ್ T2. ಸೊ ಯು ಕ್ಯಾನ್ ಟೇಕ್ ರೇಟ್ ಎವರೇಜ್ ಇಸ್ ಈಕ್ವಲ್ಸ್ ಟು, ಇಲ್ಲಂತೂ ಪ್ಲಸ್ ಬರ್ತೈತಿ, ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಇಷ್ಟೇ ಬರಿಬೋದು, ಅಥವಾ ಮುಂದೆ ಹೆಂಗೆ ಬರಿಬೋದು ಅದನ್ನು, ಯು ಕ್ಯಾನ್ ಟೇಕ್ ಇನ್ಸ್ಟೆಡ್ ಆಫ್ ಇದು C1 C2 ಬದಲಾಗಿ P1 P2 ತೊಗೋಬೋದು. ಸೊ ಐ ವಿಲ್ ಟೇಕ್ ಜನರಲಿ C2 minus C1. ಈಗ C2 ಹೆಚ್ಚಿಗೆ ಐತಿ, C1 ಹೆಚ್ಚಿಗೆ ಐತೆ, C2 ಹೆಚ್ಚಿಗೆ ಐತಿ. ಸೊ ದೇರ್ ಫೋರ್ ದ ಚಾರ್ಜ್ ಸೆಡ್ ಟು ಬಿ ಪ್ಲಸ್, ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ T2 minus T1. ಹೌದಾ? So this is rate average. Rate average is simply delta P divided by delta T. Indicates that is change in concentration of product ಅಂತ ತೋರಿಸ್ಕೊಟ್ಟಂಗೆ. ಈಗ ನನಗೆ ಮತ್ತೆ ಇದನ್ನ average rate ಬಿಟ್ಟು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅದನ್ನ ಕಂಡುಹಿಡಬೇಕಾಗೈತಿ. ಏನದನ್ನ ಇನ್ಸ್ಟಂಟೇನಿಯಸ್ ರೇಟ್. ಸೊ ಟೇಕ್ ದಿಸ್ ಎ ಪರ್ಟಿಕ್ಯುಲರ್ concentration
and particular time, particular concentration and particular time. ಅಲ್ಲಿ ರೇಟ್ ಇನ್ಸ್ಟಂಟೇನಿಯಸ್ ಅನ್ನು ಹೆಂಗೆ ಬರಿತೀವಿ? ರೇಟ್ ಇನ್ಸ್ಟಂಟೇನಿಯಸ್ ಮೀನ್ಸ್ ಅಟ್ ಎ ಪರ್ಟಿಕ್ಯುಲರ್, ದಟ್ ಮೀನ್ಸ್ ವೆರಿ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ವಿತ್ ಚೇಂಜ್ ಇನ್ ಟೈಮ್. ಹೌದಾ? ವೆರಿ ಫ್ರ್ಯಾಕ್ಷನ್ ಆಫ್ ಟೈಮ್ನಲ್ಲಿ ಅದನ್ನು ಕಾನ್ಸಂಟ್ರೇಷನ್ನ ಚೇಂಜ್ ಆಗ್ತಿರ್ತದೆ. ಅದಕ್ಕೆ ದಿಸ್ ಇಂಡಿಕೇಟ್ಸ್ ಸ್ಮಾಲ್ change in concentration of product, whereas with small change of time. So this is taken with the help of slope. Here the slope is taken as a positive. ಯಾಕೆ ಇದನ್ನು ಪಾಸಿಟಿವ್ ಅಂತ ತಗೋತೀವಿ? ಬಿಕಾಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್, ದಟ್ ಮೀನ್ಸ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಪಾಸಿಟಿವ್ ಇರ್ತೈತೆ. ಹೌದಾ? ಸೊ you can say that or conclude that rate of reaction either it is decrease or increase can be drawn or you can understood with the help of graphs. This is said to be decrease in concentration of reactants, this is said to be increase in concentration of products. Okay, so istu ನೀವು ಮ್ಯಾಥಮೆಟಿಕಲ್ ಆಗಿ ನಾವು ಆ ರೇಟ್ ಆಫ್ ರಿಯಾಕ್ಷನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಅನ್ನೋದು ಎರಡು ರೀತಿ ತಗೋತೀವಿ. ಎವರೇಜ್ ರೇಟ್ ಮೈನಸ್ ಡಿ ಆರ್ ಡಿವೈಡ್ ಬೈ ಡಿ ಟಿ. ಎವರೇಜ್ ರೇಟ್ ಹೆಂಗೆ ನಾವು ಎಕ್ಸ್ಪ್ರೆಸ್ ಮಾಡೀವಿ? ಮೈನಸ್ ಡಿ ಆರ್ ಡಿವೈಡ್ ಬೈ ಡಿ ಟಿ. ಇದು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟಿಗೆ. ಅದನ್ನೇ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಸ್ಟಂಟೇನಿಯಸ್ ರೇಟ್. ಇನ್ಸ್ಟಂಟೇನಿಯಸ್ ಮೀನ್ಸ್ ಪರ್ಟಿಕ್ಯುಲರ್ ಟೈಮ್. ಇನ್ಸ್ಟಂಟೇನಿಯಸ್ ರೇಟ್ನಲ್ಲಿ ವೆರಿ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ವಿತ್ ಸ್ಮಾಲ್ ಚೇಂಜ್ ಇನ್ ಟೈಮ್. ವೆರಿ ನಾವು ಸೆಕೆಂಡ್ಸ್ನಾಗಂತೆ ಹೇಳ್ಬೋದು. That can be calculated with the help of slope. So average rate minus dr divided by dt, instantaneous rate minus dr divided by dt, not delta. ಇದನ್ನ ಡೆಲ್ಟಾ ಯೂಸ್ ಮಾಡಿವಿಲ್ಲ, ಡಿ ಯೂಸ್ ಮಾಡಿ. ಡಿ ಮೀನ್ಸ್ ಸ್ಮಾಲ್. ನೆಕ್ಸ್ಟ್ ಸಿಮಿಲರ್ಲಿ ಇದನ್ನ ಪ್ರಾಡಕ್ಟ್ ಅನ್ನು ತಗೋತೀವಿ. ಎವರೇಜ್ ರೇಟ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಪಿ ಡಿವೈಡ್ ಬೈ ಡೆಲ್ಟಾ ಟಿ, and instantaneous rate is equals to dp divided by dt. That means with the help of slope. So you have to know down. So later next ನಾನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ಬರೆಯೋಣ. ಹೌ ಕ್ಯಾನ್ ಯು ರೀಪ್ರೆಸೆಂಟ್ ರೇಟ್ ಆಫ್ ಎ ರಿಯಾಕ್ಷನ್? Okay. So generally rate of a reaction, ಅದಕ್ಕೆ ಯೂನಿಟ್ ಅನ್ನು ಹೆಂಗೆ ಬರಿಬಹುದು? ರೇಟ್ ಆಫ್ ಎ ರಿಯಾಕ್ಷನ್ ಯೂನಿಟ್. How can you express rate of a reaction? Unit ಅನ್ನು ಹೆಂಗೆ ನಾವು represent ಮಾಡ್ತೀವಿ? That unit is said to be concentration means moles ಅಲ್ಲ? Concentration means moles. ನಾವು ಫಾರ್ಮುಲಾದಲ್ಲಿ ನೋಡಿರ್ತೀವಿ ಏನದನ್ನ? Rate is equals to change in concentration divided by time ಅಂತ ತಗೊಂಡಿವಿ. Change in concentration is nothing but mole. ಪರ್ ಲೀಟರ್ ಅಲ್ಲ, ಒಂದು ಲೀಟರ್ ನಾವು ಏನು ತಗೋತೀವಿ? ಒಂದು ಮೆಜರ್ಮೆಂಟ್ ಅನ್ನು ತಗೊಂಡಿರ್ತೀವಿ. ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ 1 ಲೀಟರ್ ಅಂತ ನಾವು ಮೋಲ್ ಪರ್ ಲೀಟರ್. ಆಮೇಲೆ ಡಿವೈಡ್ ಬೈ ಏನು ತಗೊಂಡಿವಿ? ಟೈಮ್ ಟೇಕನ್ ತಗೊಂಡಿವಿ. ಸೊ ದಟ್ ಟೈಮ್ ಟೇಕನ್ ಇಸ್ ನಥಿಂಗ್ ಬಟ್ ಯೂಶುವಲಿ ಟೇಕನ್ ಆಸ್ ಸೆಕೆಂಡ್ಸ್. ಮೋಲ್ಸ್ ಪರ್ ಲೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ನಥಿಂಗ್ ಬಟ್ ಯೂನಿಟ್ ಆಫ್ ರೇಟ್ ಆಫ್ ಎ ರಿಯಾಕ್ಷನ್. ಯೂನಿಟ್ ಆಫ್ ರೇಟ್ ಆಫ್ ಎ ರಿಯಾಕ್ಷನ್ ಏನದನ್ನ? moles per liter per second. Unit of rate of a reaction is moles per liter per second. ಈಗ I will represent examples concerned to how can you represent the rate of a reaction. Express rate of a reaction for the following.
express rate for the following reactions. For the following reactions. Okay, first one, Hg plus Cl2. Hg plus Cl2 product is definitely HgCl2. Next is HI, that is giving H2 plus I2. ಸ್ವಲ್ಪ ಇದು physical states ಅನ್ನು ಬರೆಯಬಹುದು. This is solid, gas, and this is said to be solid. This is gas, gas and gas, like that. ಇದು thermodynamics ನಾವು ನೋಡಿರ್ತೀವಿ. ಇನ್ನೊಂದು ಎಕ್ಸಾಂಪಲ್, Br minus plus BrO3 minus plus 6H plus 6H plus product is 3H2O completed. And next 3Br2 plus 3Br2. ಓಕೆ, ಸೊ ಈ ರಿಯಾಕ್ಷನ್ಸ್ಗಳನ್ನು ನೀವು ಹೆಂಗೆ ರೇಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ? ಮೂರಲ್ಲಿ ಲಾಸ್ಟ್ ಒನ್ ಇಕ್ವೇಶನ್ ಅನ್ನು ಬರಿತೀನಿ, ಇನ್ನೆರಡು ನೀವೊಂದು ಕಂಪ್ಲೀಟ್ ಮಾಡ್ರಿ. Rate is equal to, okay, rate is equal to ಇಷ್ಟು ಪೋರ್ಷನ್ ರಿಯಾಕ್ಟೆಂಟ್ ಅಂತ ಕರಿತೀನಿ, ನೆಕ್ಸ್ಟ್ ಪೋರ್ಷನ್ ಪ್ರಾಡಕ್ಟ್ ಅಂತ ಕರಿತೀನಿ. ನಾನೀಗ ಥರ್ಡ್ ಒನ್ ಬರೆಯುತ್ತೀನಿ, ಸಿ. ದಿಸ್ ಇಸ್ ಸೇಡ್ ಟು ಬಿ ಆಲ್ ಆರ್ ರಿಯಾಕ್ಟೆಂಟ್ ಆ್ಯಂಡ್ ದಟ್ ಈಸ್ ಸೇಡ್ ಟು ಬಿ ಪ್ರಾಡಕ್ಟ್. ನಾವೀಗ ಏನು ಡಿಸ್ಕಸ್ ಮಾಡೀವಿ, ರೇಟ್ನಲ್ಲಿ ರಿಯಾಕ್ಟೆಂಟ್ ಇತ್ತು ಅಂದ್ರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತೈತೆ. ಆಮೇಲೆ ಎಲ್ಲಿ ಹಿಂಗೆ ನಂಬರ್ ಆಫ್ ಮೋಲ್ಸ್ ಇರ್ತಾವು, ಯಾವುದರಿಂದ ನಂಬರ್ ಆಫ್ ಮೋಲ್ಸ್ ಇರ್ತಾವು ಅದನ್ನೆಲ್ಲ ಏನು ತೊಗೋತೀವಿ ಅಂದ್ರೆ ಡಿವೈಡೆಡ್ ಬೈ ಅಂತೇಳಿ ತೊಗೋತಿರ್ತೀವಿ, ಹೌದಾ? ಸೊ ಐ ವಿಲ್ ರೀಪ್ರೆಸೆಂಟ್ ದಿಸ್ ಈಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಇದು ನಾನೀಗ ಬರಿತಕ್ಕಂಥದ್ದೆಲ್ಲ ಎವರೇಜ್ ರೇಟ್, ಹೌದಾ? ಎವರೇಜ್ ರೇಟ್ ಮೈನಸ್ ಅಲ್ಲ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೀನ್ಸ್ ಮೈನಸ್. ಈಗ ಏನು ನಂಬರ್ ಆಫ್ ಮೋಲ್ಸ್ ಇರ್ತಾವೆ, ಸ್ಟೈಕ್ಯೋಮೆಟ್ರಿಕ್ ಇರ್ತಾವೆ, ಅದನ್ನು ಡಿವೈಡೆಡ್ ಬೈ ಅಂತ ತಗೋತೀವಿ, 5. ಓಕೆ, ಇದನ್ನ ಒಂದು ಕಾನ್ಸಂಟ್ರೇಷನ್, ದಟ್ ಮೀನ್ಸ್ ಡೆಲ್ಟಾ BR minus ಡಿವೈಡೆಡ್ ಬೈ ಡೆಲ್ಟಾ T. ನೆಕ್ಸ್ಟ್ ಈಸ್ ಏನು ಇಲ್ಲ, ಇದರಿಂದ ಆಸ್ ಇಟ್ ಈಸ್ ತಗೊಳ್ರಿ, ಈಕ್ವಲ್ ಟು ಎಲ್ಲ ಈಕ್ವಲ್ ಟು ಹಾಕೋದು ಹೋಗೋದು. ರೇಟ್ ಈಕ್ವಲ್ ಟು ಇದಕ್ಕಿರ್ಬೋದು, ರೇಟ್ ಈಕ್ವಲ್ ಟು ಇನ್ನೊಂದಕ್ಕಿರ್ಬೋದು, ರೇಟ್ ಈಕ್ವಲ್ ಟು ಇನ್ನೊಂದಕ್ಕಿರ್ಬೋದು. ರಿಯಾಕ್ಟೆಂಟ್ಸ್ ಮೈನಸ್ ಡೆಲ್ಟಾ BrO3. ಇದ್ರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯ್ತಂದಂಗಾಯ್ತು, ಇದ್ರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯ್ತಂದಂಗಾಯ್ತು, ಡಿವೈಡೆಡ್ ಬೈ ಡೆಲ್ಟಾ T. ಓಕೆ, ನೆಕ್ಸ್ಟ್ ಈಸ್ ಈಕ್ವಲ್ ಟು minus 1/6 delta concentration of H plus divided by delta T. ಯಾವ್ಯಾವ ರಿಯಾಕ್ಟೆಂಟ್ ಅದಾವ ಎಲ್ಲ ರಿಯಾಕ್ಟೆಂಟ್ಸ್ಗಳು ನಾನು ಮೈನಸ್ ಅಂದ್ರೆ ರೇಟ್ ದಟ್ ಈಸ್ ರೇಟ್ ಈಸ್ ಈಕ್ವಲ್ಸ್ ಟು -1/5 ಡೆಲ್ಟಾ ಕಾನ್ಸಂಟ್ರೇಷನ್ ಆಫ್ Br ಮೈನಸ್ ಡಿವೈಡ್ ಬೈ ಡೆಲ್ಟಾ T. ಇಷ್ಟು ಇರ್ಬೋದು. ಅಂದರೆ ಇಷ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನು ತೊಗೋಬೋದು, ಅಥವಾ ಇದನ್ನು ಬ್ಯಾಡ್ ಆಗಿತ್ತು ಅಂತಂದ್ರೆ ಇದನ್ನು ತೊಗೋಬೋದು. ಅವ್ರು ಯಾವುದಕ್ಕೆ ಕೇಳ್ತಾರಲ್ಲ ಅದಕ್ಕೆ ನಾವು ತೊಗೋಬೇಕು. ಅದಕ್ಕೆ ಎಲ್ಲವೂ ಈಕ್ವಲ್ ಹಾಕೋತ ಹೋಗಬೇಕು. minus sign indicates all these are said to be reactants, therefore decrease in concentration. ಅಷ್ಟು ತಗೊಂಡು ಆರ್ ಅದನ್ನೇ ಮತ್ತೆ ಮುಂದೆ ಹಾಗೆ ಈಕ್ವಲ್ ಟು ಹಾಕಿ
ಕಂಟಿನ್ಯೂ ಮಾಡಿ. ಪ್ರಾಡಕ್ಟ್ ಸಪೋಸ್ ಕೇಳಿದ್ರೆ ದಟ್ ಮೀನ್ಸ್ ಇಟ್ ಈಸ್ 1/3 ಡೆಲ್ಟಾ H2O ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಈಗಿಲ್ಲಿ ನಾನು ಯಾವುದೇ ಮೈನಸ್ ಸೈನ್ ತಗೊಳ್ಳೋದಿಲ್ಲ. ಯಾಕೆ ಮೈನಸ್ ಸೈನ್ ತಗೊಳ್ಳೋದಿಲ್ಲ? ಬಿಕಾಸ್ ದಿಸ್ ಇಸ್ ಸೇಡ್ ಟು ಬಿ ಎ ಪ್ರಾಡಕ್ಟ್. ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಈಸ್ ಅಗೇನ್ 1/3 ಡೆಲ್ಟಾ BR2 divided by delta T. Okay. So this is the way to express rate of a chemical reaction. ಈಗ ನಾನು ಇದನ್ನ ಕಂಪ್ಲೀಟ್ ಆಗಿ ಬರೆದ್ಮೇಲೆ ಇವೆರಡು ಬರೀತಕ್ಕಂಥದ್ದು ಸಿಂಪಲ್ ಆಗಿ ಬಿಡ್ತೈತಿ, ಈಸಿ ಆಗ್ತೈತಿ. ನೀವು ಅದನ್ನ ಟ್ರೈ ಮಾಡಿ. ಓಕೆ, ಇಂಥವು ಸಾಕಷ್ಟು ತಗೋಬಹುದು. ಮತ್ತೆ ಈ ಟೈಪ್ ಮೇಲೆ ರೇಟ್, ಅದನ್ನ ರಿಯಾಕ್ಟೆಂಟ್ ಕೇಳ್ತಾನೋ ಪ್ರಾಡಕ್ಟ್ ಕೇಳ್ತಾನೋ ಅವರೇಜ್ ರೇಟ್ ಕಂಡುಹಿಡಿತಕ್ಕಂಥದ್ದು ಕೆಲವೊಂದು ಪ್ರಾಬ್ಲಮ್ಸ್ ಇರ್ತಾವ. ವಿ ವಿಲ್ ಸಾಲ್ವ್ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ. ಓಕೆ.